ನಮ್ಮವರಿಬ್ಬರು ಮಂತ್ರಿ ಇದ್ರು. ಉಗ್ರ ಕ್ರಮ ಕೈಗೊಳ್ಳಲಾಗುವುದು, ಕಠಿಣ ಕ್ರಮ ಕೈಗೊಳ್ಳ. ನಾ ಕೇಳಿದ ಆರೋಗ್ಯ ಜ್ಞಾನಂದ್ರ ಪುಣ್ಯಾತ್ಮ ಯಾವಾಗ ತಗೋತೇವೆ ನೀವು ಕಠಿಣ ಕ್ರಮ? ನಾನೇನಾರು ಹೋಮ್ ಮಿನಿಸ್ಟರ್ ಮಾಡಿದ್ರೆ ಬರೀ ಪೊಲೀಸರು ಕಾಣಿಕೆಸ ನೋಡಿದ್ರೆ ಡಮ್ಮತ್ತಾಗಿ ಕಲ. ಮತ್ತು ಅವ್ರನ್ನ ಕರ್ಕೊಂಡು ಬಂದು ಜೈಲ್ನಾಗಿಟ್ಟು ಬಿರಿಯಾನಿ ತಿನ್ನಿಸಿ ಪ್ರತಿ ವಾರಕ್ಕೊಮ್ಮೆ ಕೋರ್ಟ್ ಮುಂದೆ ಹಾಜರು ಹಾಯ್ ಮಲಿಕ್ ಸಾಬ್ ಗೈಜಮ್ ಸಾಬ್ ಬೀರ್ ಹಾಯ್ ಇಲ್ಲ, ಒಮ್ಮೆ ಹೊಡಿದು ಮ್ಯಾಗೆ ಜನ್ನತ್ತಕ್ಕೆ ಕಳ್ಸೋದು ಈಗ. ಏನು ಹೇಳ್ತಾರೆ ಒಂದು ಮನೆ ಅವರ ಪ್ರಣಾಳಿಕೆ ಒಳಗೆ ಬುಲ್ಡೋಜರ್ ಏನ ನಡೀತದೆ ಅದನ್ನು ಬಂದ್ ಮಾಡ್ತೀವಿ ಯಾರ ಮನೆ ಮ್ಯಾಗೂ. ಯಾಕಂದ್ರೆ ನೀವು ನಾವು ಹೆಂಗೆ ಶ್ರೀಶೈಲಕ್ಕೆ ಕಡೆ 5 ಇದಕ್ಕೆ ಹೋಗ್ತೀವಲ್ಲ ಅದೇನು ಹೋಗ್ತೇವೆ ಪ್ರತಿ ವರ್ಷ ಉಗಾದಿಗೆ. ಹಂಗಲ್ಲಿ ಸವನ ಮಾಸ ಅಂತೇಳಿ ಇದಕ್ಕೆ ಹೋಗ್ತಾರೆ ಅವರು ಮ್ಯಾಗ ನಿಂತು ಕಲ್ಲುಗಿದು ಪಾಪ ಅವರು ಜೊಮ್ಮ ಶಿವನ್ ಇದು ಹಿಡ್ಕೊಂಡು ಹೊಂಟಿರ್ತಾರೆ. ಆ ಶಿವನ್ ನೋಡ್ರಿ ಮೊನ್ನೆ ಅವ್ರು ನಮಾಜ್ ಆಗ್ಲಕತ್ತಿತ್ತ ನಮ್ಮ ಹನುಮಾನ್ ಚಾಲೀಸ್ ಅಂಗಡ್ಯಾಗ ಇದು ಹಚ್ಚಿದಾರ ಬಂದು ದಬ 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 ಹೊಡೆದ್ರು. ವಿಧಾನಸೌಧ ಒಳಗೆ ಬಂದು ಪಾಕಿಸ್ತಾನ ಪರ ಘೋಷಣೆ ಕೊಟ್ಟರು. ಏನು ಹೇಳಿದ್ರು ಕಾಂಗ್ರೆಸ್ನವರು? ಇದೇ ಸತೀಶ್ ಜಾರಕಿಹೊಳಿ, ಮಲ್ಲಿಕಾರ್ಜುನ ಖರ್ಗೆ, ಡಾಕ್ಟರ್ ಪರಮೇಶ್ವರರು, ಸಿದ್ದರಾಮಯ್ಯ, ಮೈ ಬ್ರದರ್ಸ್ ಡಿ ಕೆ ಶಿವಕುಮಾರ್ ಏನು ಹೇಳ್ದ? ಪಾಕಿಸ್ತಾನ ಅಂದೆಲ್ಲವರು ಅವ ರಾಜ್ಯಸಭಾ ಮೆಂಬರ್ಗೆ ಜೈಕಾರ ಹಾಕ್ಯಾರತ್ತಾರೆ. ಇಡೀ ನಮ್ಮ ಮಾಧ್ಯಮದ ಮಿತ್ರರು ಅವ್ರಿಗೆ ನಾವು BJP ಅವ್ರು ಹೇಳಿದ್ದಲ್ಲ, ಮಾಧ್ಯಮ ಮಿತ್ರರೇ ಹೇಳಿದ್ರು ಇಲ್ಲ ಅವ್ರು ಪಾಕಿಸ್ತಾನ ಪರವಾಗಿನೇ ಘೋಷಣೆ ಕೊಟ್ಟಂತ ಅವ್ರು ಹೇಳಿದ್ರು ನಂಬಲಿಲ್ಲ. FS ಎಲ್ಲತ್ತೇನೋ ಕಳಿಸ್ತಾರಲ್ಲ ಅಲ್ಲಿ ಏನಂತ ಬತ್ತು, ಆ ಕಳ್ಳನ ಮಗ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಟ್ಟನಂತ ಏನು ಮಾಧ್ಯಮದವ್ರು ಹೇಳಿದ್ದು ಸತ್ಯ ಆಯಿತು. ವಿಧಾನಸಭೆಯಲ್ಲಿ ನಾನು ಪ್ರಸ್ತಾಪ ಮಾಡಿದೆ. ನಾ ಹೇಳಿದೆ ಈ ನಮ್ಮ ಖರಾಮಗಳು ಈ ದೇಶದ ಅನ್ನ ಗಾಳಿ ನೀರು ತಿಂದು ತಾಯ್ಗಂಡ್ರು. ಅಲ್ಲೊಬ್ಬ ಬಸವರಾಜ ರಾಯರೆಡ್ಡಿ ಅಂತದಾನ ಬರೀ ಇಂಗ್ಲೀಷೇ ಮಾತಾಡ್ತಾರೆ ಅದ ಮುರ್ದ. ಐ ಅಬ್ಜೆಕ್ಟ್ ಯುವರ್ ಸ್ಪೀಕರ್ ಸರ್. ಅವ್ರು ಗೋಳಿ ಮಗ ಏನೇನು ಅಂತಾರಲ್ರಿ ಅದು ತಾಯ್ಗಂಡ್ರು ಅಂತಾರ. ಹಿಂಗೆ ಅಲ್ಲಕ್ಕೆ ಅವಕಾಶ ಇಲ್ಲ ವಿಧಾನಸಭೆ ಒಳಗೆ. ಪಾಪ ಅವರು ನಮ್ಮ ಸ್ಪೀಕರ್ ಅದಾರಲ್ಲ ಒಳ್ಳೆ ಮನುಷ್ಯ, ನೀವು ಸುಮ್ಮನೆ ಕುಳಿತುಕೊಳ್ರಿ. ಅವ್ರು ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡು ಅವ್ರ ಬಗ್ಗೆ ಹೇಳಕ್ಕೆ ನೀವು ಯಾಕೆ ಅಂತೀರಿ ರಾಯರೆಡ್ಡಿ ಅಂತಂದ್ರೆ ನಾ ನಾಳೆ ಹೇಳಿದ್ರೆ ನಾನು ಬೋಳಿ ಮಗ ಸುಳಿ ಮಗ ಹತ್ತೀನಿ ನಾನು ಪಾಕಿಸ್ತಾನಕ್ಕೆ ಬೈದವ್ರಿಗೆ ಹಂಗೆ ನಿನಗೆ ಮಗ ಬೇಡಮ್ಮ ಅಂತ ಎತ್ತಾಳ್ರಿ. ನಾನು ಇವತ್ತು ನಿಮಗೊಂದು ಅನುಮತಿ ಕೊಡ್ತಾ ಇದ್ದೀನಿ. ಪಾಕಿಸ್ತಾನದ ಪರವಾಗಿ ಯಾರ್ಯಾರು ಏನಂದ್ರೆ ಬೇಕಾದ ಶಬ್ದಲ್ಲೇ ಬೈರದು. ನಾನು ಸಿಗಬಾರ್ದು ಹೇಳಿ ಎಲ್ಲ ಸಂಸ್ಕೃತ ಭಾಷೆ ಉಪಯೋಗ ಮಾಡಿಬಿಟ್ಟೆ. ಈಗ ಅದು ಇದು ಆಯ್ತದೇನು ಲೀಗಲ್ ಆಯ್ತು. ನಾಳೆ ಮಾಧ್ಯಮದವರು ನಾಲಿಗೆ ಹರಿಬಿಟ್ಟ ಎತ್ನು ಹೊಡೆದ್ರೆ ಅದಕ್ಕೇನು ಲಾಗು ಆಗೋದಿಲ್ಲ. ಚುನಾವಣೆ ಆಗಿದ್ರೆ ಏನು ಮಾಡಕ್ಕೆ ಬರೋದಿಲ್ಲ. ಯಾಕಂದ್ರೆ ವಿಧಾನಸೌಧದಾಗೆ ನಾನು ಹೇಳ್ಬಿಡ್ತೀನಿ ಅದ ಶಬ್ದ.